ಚಿರತೆ ಸೆರೆ ಹಿಡಿದ ಜನ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ವರಹಗಿರಿ ಬೆಟ್ಟದ ಮೇಲಿರುವ ಚಿರತೆ ಕೇರೇನಹಳ್ಳಿ ಗ್ರಾಮದ ರೈತನ ಮೇಲೆ ಚಿರತೆ ದಾಳಿ ಮಾಡಿದ್ದು, ರೈತ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಜುಲೈ 1 ಮಂಗಳವಾರ ನಡೆದಿದೆ. ಕೇರೇನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಎಂಬುವರು ಚಿರತೆ ದಾಳಿಗೊಳಗಾಗಿ ಪ್ರಾಣಾಪಾಯದಿಂದ ಪಾರಾದ ರೈತ. ಇತ್ತೀಚೆಗೆ ವರಹಗಿರಿ ಬೆಟ್ಟದ ಮೇಲೆ ರಾಜಾರೋಷವಾಗಿ ಓಡಾಡಿಕೊಂಡು ಬಂಡೆಯ ಮೇಲೆ ವಿಶ್ರಾಂತಿ ಪಡೆಯುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ನಂದಿ ಟಿವಿ ಸುದ್ದಿ ಚಾನೆಲ್ನಲ್ಲಿ ಬಿತ್ತರವಾಗಿತ್ತು. ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೇರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಕುರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭ ಏಕಾಏಕಿ ಚಿರತೆ ದಾಳಿ ಮಾಡಿದೆ. ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೇರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಎಂಬುವವರು ಕುರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ಮಾಡಿದ್ದು, ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವ ಬೆನ್ನಲ್ಲೇ ರೊಚ್ಚಿಗೆದ್ದ ಕೇರೇನಹಳ್ಳಿ ವರ್ಲಕೊಂಡ ಸುತ್ತಮುತ್ತಲ ಗ್ರಾಮಸ್ಥರು ದೊಣ್ಣೆಗಳನ್ನು ಹಿಡಿದುಕೊಂಡು ಚಿರತೆ ಓಡಿಸಲು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನ ಹಿಡಿಯಲು ಮುಂದಾಗಿದ್ದರು. ವಿಷಯ ತಿಳಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಆರ್ಎಫ್ಒ ರಾಜಶೇಖರ್ ನೇತೃತ್ವದಲ್ಲಿ ಸ್ಥಳೀಯರೊಂದಿಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಚಿರತೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ. ವರ್ಲಕೊಂಡ ಬೆಟ್ಟದ ಸಮೀಪ ಸುಮಾರು 20 ವರ್ಷಗಳಿಂದ ಚಿರತೆಗಳು ಕಾಣಿಸಿಕೊಂಡು ಸಾರ್ವಜನಿಕರಿಗೆ, ರೈತರಿಗೆ ತೊಂದರೆ ಕೊಡುತ್ತಿದ್ದರೂ ಅರಣ್ಯ ಇಲಾಖೆ ಕೇವಲ ಬೋರ್ಡ್ ಅಳವಡಿಸಿ ಸುಮ್ಮನಾಗಿ ಅದನ್ನು ಸೆರೆ ಹಿಡಿಯಲು ಮುಂದಾಗದೇ ಇರುವುದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಷ್ಟೇ ರೈತನ ಮೇಲೆ ಚಿರತೆ ದಾಳಿ ಕುರಿತು ಸುದ್ದಿ ತಿಳಿದು ಅರಣ್ಯ ಇಲಾಖೆಯವರು ಆಗಮಿಸಿ ಬಲೆ ಬೀಸಿದ್ದಾರೆ. ಕೊನೆಗೆ ಕೇರೇನಹಳ್ಳಿ ಹಾಗೂ ವರ್ಲಕೊಂಡ ಗ್ರಾಮಸ್ಥರು ಸಹಾಯದಿಂದ ಹಾಗೂ ಅರಣ್ಯ ಇಲಾಖೆಯ ಸಹಕಾರದಿಂದ ಚಿರತೆ ಸೆರೆ ಹಿಡಿದು ವರ್ಲಕೊಂಡ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊನೆಗೆ ಸುಖಾಂತ್ಯ ಕಂಡಿದ್ದಾರೆ. SVM ನ್ಯೂಸ್. ನಿಮ್ಮ ಹೆಸರು? ರಾಮಕೃಷ್ಣ. ಎಲ್ಲಿಂದ ಯಾರ ಸಮಯದಲ್ಲಿ ಆಯ್ತು ಇದು ಅಟ್ಯಾಕು? ಮಾಡಿದ್ದೆ. ಎಲ್ಲಿ ಎಲ್ಲಿ ಜಾಗ ಎಲ್ಲಿ ಏನು ಕತೆ ಹೇಗೆ ಹೇಳಿ? మా తోట చెరువు అంటుంది. ఆ చెరువులో ఆవును కట్టేస్తా ఉంటే అది అక్కడి నుంచి వచ్చింది, నేను చూడలే. కిట్టేసి ఎనికి రేపటికి వచ్చి అటాక్ చేసింది. ఇట్లనే ఆయన తెప్పించుకోండి, ఇది అక్కడ వచ్చారుగా ఈ దానికి అటాక్ చేసేపటికే మా అన్న కొడుకు ఉండేది. కిల్లుకునేపటికి వాడు వచ్చా వస్తేనే ఆ పిల్లలు అందరూ మూసుకొని కుక్కలో వదుంటాయిలే. ఆ కుక్కలో వచ్చేప్పుడు చెట్లు అయిపోయి నేను అంత ఇచ్చేసినప్పుడు వంగ తోలుకుంటుంది. ఆడే ఉంటారు జనాలంతా, ఆడే ఉంటారు. అంతే నేర్చింది. ఎవరంద్రి? సిర్లోపల్లి, కేరేనహಳ್ಳಿ. రెండు వచ్చి నాడావు. ಎಷ್ಟು ಹುಡುಗ ಚಿರತೆ ಇತ್ತು? ಮೂರು ఉన్నాయి. ಮೂರಿದೆಯಮ್ಮ? 3 ఉన్నాయి. ఒకటే వచ్చింది నా మీద. ఇంక 2 అక్కడే ఆడ పెట్లనే ఉన్నాయి.